ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಪಘಾತ ಆಗಿದೆ ಅಂತಕ್ಕಂಥದ್ದು. ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ಲಾರಿಗೆ ಹಿಂದ್ಗಡೆಯಿಂದ ಬಂದು ಸುಮೋ ಹೊಡೆದಿರ್ತಕ್ಕಂಥದ್ದು. ಇಬ್ಬರು ದುರ್ಮರಣವಾಗಿದೆ. ಚಿಕ್ಕಬಳ್ಳಾಪುರದ ಸೇಟ್ ದಿನ್ನೆ ಬಳಿ ದುರ್ಘಟನೆ. ಕೋಲಾರದಿಂದ ಪೆನುಗೊಂಡ ದರ್ಗಾಕ್ಕೆ ಕುಟುಂಬ ಒಂದು ತೆರಳುತ್ತಾ ಇತ್ತು ಟಾಟಾ ಸುಮೋದಲ್ಲಿ. ರಜಿಯಾ ಶಾಹೀನ್ 50 ವರ್ಷ, ಮೊಹಮ್ಮದ್ ದುಲೇರಿ 43 ವರ್ಷ, ಇವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಭೀಕರ ಅಪಘಾತ. ಐ ಥಿಂಕ್ ನಿಂತಿರುವ ಲಾರಿಗೆ ಟಾಟಾ ಸುಮೋ ಹಿಂದ್ಗಡೆಯಿಂದ ಬಂದು ಹೊಡೆದಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ಹೆದ್ದಾರಿ ಆಗಿರೋದ್ರಿಂದ ಒನ್ ವೇ, ಎದುರುಗಡೆಯಿಂದ ಲಾರಿ ಬರಲ್ಲ. ನಿಂತಿರುವಂತಹ ಲಾರಿಗೆ ಈ ಟಾಟಾ ಸುಮೋ ಚಾಲಕನ ನಿರ್ಲಕ್ಷ್ಯದಿಂದ ವೇಗವಾಗಿ ಹಿಂದ್ಗಡೆಯಿಂದ ಬಂದು ಗುದ್ದಿದೆ. ಹಾಗಾಗಿ ರಜಿಯಾ ಶಾಹೀನ್ ಅವರು ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥ ಅಪಘಾತ ಪ್ರಕರಣ ಇದು. ಇನ್ನು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದಾರೆ. ಲಾರಿಯ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ ಟಾಟಾ ಸುಮೋ. ಆ ವಾಹನ ಕಂಪ್ಲೀಟ್ ಜಖಮ್ ಆಗಿಬಿಟ್ಟಿದೆ. ಟಾಟಾ ಸುಮೋದಲ್ಲಿದ್ದ ಅತ್ತೆ ಮತ್ತು ಅಳಿಯ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಅತ್ತೆ ಮತ್ತು ಅಳಿಯ. ಇನ್ನು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 5 ಮಂದಿಗೆ ಗಂಭೀರ ಗಾಯವಾಗಿದೆ. 5 + 2 7 ಜನ ಪ್ರಯಾಣ ಮಾಡ್ತಾ ಇದ್ರು. ಸೇಟ್ ದಿನ್ನೆ ಅಂತನ್ಬಿಟ್ಟು ಆ ಸೇಟ್ ದಿನ್ನೆ ಬಳಿ ನಡೆದಿರ್ತಕ್ಕಂಥ ದುರ್ಘಟನೆ ಇದು.